ಓಂ ಶಾಂತಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವರ ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ನಾರಾಯಣ. ಅಭಿಷೇಕ ಪ್ರಿಯ ಶಿವ ಪರಮಶಿವ, ಅಲಂಕಾರ ಪ್ರಿಯ ಶ್ರೀಮನ್ ಲಕ್ಷ್ಮೀ ಪದ್ಮಾವತಿ ಸಮೇತ ನಾರಾಯಣ. ಅನಂತ ಪದ್ಮಾವತಿ ಅನಂತ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣ ಅಲಂಕಾರ ಪ್ರಿಯ. ಅಲಂಕಾರ ಪ್ರಿಯ ನಾರಾಯಣ ಯಾಕೆ? ಅಭಿಷೇಕ ಪ್ರಿಯ ಶಿವ ಯಾಕೆ? ಶಿವನಿಗೆ ಅಭಿಷೇಕ ಅಂದರೆ ಇಷ್ಟ. ಶಿವನಿಗೆ ಅಭಿಷೇಕ ಅಂದರೆ ಇಷ್ಟ. ಈ ಜಗತ್ತಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಅಲ್ವಾ? ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಒಬ್ಬೊಬ್ಬರ ಒಂದೊಂದು ಸ್ವಭಾವ ಇರುತ್ತೆ. ಒಬ್ಬೊಬ್ಬರ ಕ್ಯಾರೆಕ್ಟ್ರ್, ಅದರ ಗುಣಗಳು ಒಂದೊಂದು ರೀತಿ ಇರುತ್ತೆ. ಅವ್ರದ್ದೇ ಆದ ಅಭಿರುಚಿ ಇರುತ್ತೆ. ಇರುತ್ತೆ. ಏನಂದ್ರಲ್ಲಿ? ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಆಮೇಲೆ ಜೀವನದಲ್ಲಿ ಎಲ್ಲೆಲ್ಲಾದರೂ ಸಾಧಿಸ್ಬೇಕು, ಎಲ್ಲೆಲ್ಲಾದರೂ ಗುರಿ ಮುಟ್ಟಬೇಕು, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡೋಕ್ಕೆ ಕೆಲವರು ಹೋಗ್ತಾರೆ. ಅದನ್ನು ನಾವು ಹವ್ಯಾಸ ಅಥವಾ ಗುರಿ ಅಂತ ಕರಿತೀವಿ. ಇಲ್ಲಿ ಕೆಲವರು ಏನಿದ್ರೆ ಅದಾಗಲಿ, ದೇವ್ರು ಏನು ಕೊಟ್ಟರೆ ಅದು ಏನೋ ದುಡ್ಕೊಂಡು ಹೋಗೋಣ ಇರೋವರೆಗೂ. ಇಲ್ಲಿ ನಮಗೆ ಗುರಿಗಿರಿ ಏನಿಲ್ಲ ಅಂತ ಕೆಲವರು ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರಿಗೆ ಏನೋ ಗುರಿಗಿರಿ ಏನೂ ಇರೋದಿಲ್ಲ. ಅದನ್ನು ಸಾಧಿಸ್ಬೇಕು, ಇದನ್ನು ಸಾಧಿಸ್ಬೇಕು ಅನ್ನೋ ಒಂದು ಹಂಬಲ ಗುರಿ ಇರೋದಿಲ್ಲ ಕೆಲವರಿಗೆ. ಏನಿದ್ರೆ ಆಗುತ್ತೆ ಆ ಕಾಲಕ್ಕೆ ನೋಡೋಣ, ಅವಾಗ ನೋಡೋಣ, ಈ ರೀತಿ ಕೆಲವರಿಗೆ ಮನಸ್ಥಿತಿ ಇರುತ್ತೆ. ಕೆಲವ್ರು ಹಂಗಲ್ಲ, ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಇಲ್ಲಿ 1 ವರ್ಷಕ್ಕೆ ಹೇಳ್ಬಿಡ್ಬೇಕು, ಇನ್ನು 5 ವರ್ಷಕ್ಕೆ ಹೇಳ್ಬಿಡ್ಬೇಕು, ಇಲ್ಲ 10 ವರ್ಷಕ್ಕೆ ಹೇಳ್ಬಿಡ್ಬೇಕು, ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಅವ್ರದ್ದೇ ಆದ ಒಂದು ಗುರಿ ಇಟ್ಕೊಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಿತ್ರವಾದ ಕ್ಯಾರೆಕ್ಟ್ರು. ಹಾಗೆ ತಿನ್ನೋದ್ರಲ್ಲಿ ಕೆಲವರು ಏನೇನೋ ತಿಂತಾರೆ. ಕೆಲವರಿಗೆ ಪಾಯಸ ಇಷ್ಟ ಆಗೋಲ್ಲ. ಕೆಲವರಿಗೆ ಪಾಯಸರಲ್ಲಿ ಸೋಯಾಬೀನ್ ಹಾಕಿರೋ ಪಾಯಸ ಬೇಕು, ಕೆಲವರಿಗೆ ರವೆ ಪಾಯಸ ಬೇಕು, ಕೆಲವರಿಗೆ ಶಾವಿಗೆ ಪಾಯಸ ಬೇಕು, ಕೆಲವರಿಗೆ ಹೆಸರುಬೇಳೆ ಪಾಯಸ ಬೇಕು. ಅಂದರೆ ಒಂದು ಮಾಡಿದ್ರೆ ಒಂದು ಬೇಜಾರು, ಒಂದು ಮಾಡಿದ್ರೆ ಒಂದು ಇಷ್ಟ. ಹಾಗೆ ಒಬ್ಬೊಬ್ರಿಗೆಲ್ಲದು ಪಾಯಸದಲ್ಲೇ ಅಷ್ಟಿದೆ. ಇಲ್ಲ ಕಡುಬಲ್ಲಿ ಕೆಲವರಿಗೆ ಕಾಯಿ ಕಡುಬು ಇಷ್ಟ, ಕೊಬ್ಬರಿ ಹಾಕೆಲ್ಲ ಮಾಡ್ತಾರಲ್ಲ ಗಟ್ಟಿಯಾಗಿ ಅದು. ಇಲ್ಲಿ ಕೆಲವರು ಹಂಗೆ ಮಾಡೋದ್ರೆ ಇಷ್ಟ ಆಗೋಲ್ಲ, ಅಕ್ಕಿನಲ್ಲಿ ಮಾಡಬೇಕು, ಮೆತ್ತಗೆ ಅಕ್ಕಿನಲ್ಲಿ, ಗೋಧಿ ಹಿಟ್ಟಲ್ಲಿ. ಇಲ್ಲಿ ಕೆಲವರಿಗೆ ಹೋಳಿಗೆ, ಕೊಬ್ಬರಿ ಹೋಳಿಗೆ. ಇಲ್ಲಿ ಕೆಲವರಿಗೆ ದಪ್ಪದಾದ ಬೇಳೆ, ತೊಗರಿ ಬೇಳೆಯಲ್ಲಿ ಮಾಡಿರ್ತಾರಲ್ಲ, ಸ್ವಲ್ಪ ದಪ್ಪದಾಗ ಅದಿಷ್ಟ. ಹೀಗೆ ಒಬ್ಬೊಬ್ಬರಿಗೆ ತಿನ್ನೋದು ಕುಡಿಯೋದು ಇಷ್ಟ. ಕೆಲವರಿಗೆ ಪುಳ್ಳೋಗರೆ ಇಷ್ಟ, ಕೆಲವರಿಗೆ ಪುಳ್ಳೋಗರೆ ಕಡ್ರೆ ಆಗೋಲ್ಲ. ಕೆಲವರಿಗೆ ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ಕಡ್ರೆ ಕೆಲವ್ರಿಗೆ ಆಗೋಲ್ಲ. ಕೆಲವರಿಗೆ ಚಿತ್ರಾನ್ನ ಕಡ್ರೆ ಆಗೋಲ್ಲ, ಕೆಲವ್ರಿಗೆ ಚಿತ್ರಾನ್ನ ಇಷ್ಟ. ಹೀಗೆ ಒಬ್ಬೊಬ್ಬರಿಗೆ ಒಲ್ಲದು. ಹಾಗೆ ಕೆಲವರಿಗೆ ಎಲ್ಲ ಇಷ್ಟ ಆಗ್ತದೆ, ಕೆಲವೊಂದು ಎಲ್ಲರಿಗೂ ಇಷ್ಟ ಆಗ್ತದೆ. ಕಡಲೆಕಾಯಿ ಜೋಳದ ತೆನೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಕಬ್ಬು ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಗೋಬಿ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಪಾನಿಪುರಿ ಅದು ಪರವಾಗಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲ? ಬೇಕರಿಯಲ್ಲಿ ಮಿಕ್ಸ್ಚರ್, ಸ್ವೀಟ್ಸು ಕೆಲವೊಂದು ಎಲ್ಲರೂ ಇಷ್ಟ ಆಗುತ್ತೆ. ಹಾಗೆ ಅವರವ್ರ ಇಷ್ಟ, ಅವರವರ ಪ್ರಿಯ ಅಲ್ವಾ? ಅಭಿರುಚಿ. ಹಾಗೆ ಪರಮಶಿವನಿಗೆ ಏನು ಇಷ್ಟ? ಶಿವಲಿಂಗದ ಮೇಲೆ ನೀವು ಒಂದು ಲೋಟ, ಒಂದೇ ಒಂದು ಆನೆ ನೀರು ಹಾಕ್ಬಿಟ್ರೆ ಸಾಕು, ಶಿವಲಿಗೆ ಇಷ್ಟ ಆಗಿಬಿಡುತ್ತೆ. ಒಂದು ಲೋಟ ನೀರು ಹಾಕ್ಬಿಟ್ರಂತೂ ಇನ್ನೂ ಖುಷಿ ಆಗುತ್ತೆ. ಒಂದು ಚೆಂಬು ಹಾಕ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ಬರೀ ನೀರು, ಅದೆಲ್ಲ ಅಭಿಷೇಕ ಅಲ್ಲದು. ನೀವು ಶಿವಲಿಂಗದ ಮೇಲೆ ಆಗಲಿ, ವಿಗ್ರಹದ ಮೇಲೆ ಆಗಲಿ, ಏನೇ ವೈರಿ ಅದೆಲ್ಲ ಅಭಿಷೇಕ ಅಂತಾರೆ. ಏನೇ ವೈರಿ ಅದನ್ನ ಅಭಿಷೇಕ ಅಂತಾರೆ. ಗೊತ್ತಾಯ್ತಾ? ಪೌಡ್ರ್ ಅಲ್ದ್ರೆ ಏನೋ ವಿಭೂತಿ ಎಲ್ಲ ಒಯ್ದರೆ ವಿಭೂತಿ ಅಭಿಷೇಕ, ಹಾಲು ಒಯ್ದರೆ ಹಾಲೆಲ್ಲ ಅಭಿಷೇಕ, ತುಪ್ಪ ಒಯ್ದರೆ ತುಪ್ಪಿಲ್ಲ ಅಭಿಷೇಕ, ಹೂಗಳು ಒಯ್ದರೆ ಹೂಗಳೆಲ್ಲ ಅಭಿಷೇಕ, ಮೊಸರು ಹಾಲು ಒಯ್ದರೆ ಮೊಸರೆಲ್ಲ ಅಭಿಷೇಕ, ಹಾಲೆಲ್ಲ ಅಭಿಷೇಕ. ಹಾಗೆ ಇಲ್ಲ ಓದಿದೆ ಎಳೆನೀರು ಒಯ್ದರೆ ಎಳೆನೀರು ಅಭಿಷೇಕ ಅಂತಾರೆ. ನೀವು ಮೂರ್ತಿ ಮೇಲಾದರೂ ಒಯ್ರಿ, ಮೂರ್ತಿಗಳಿರ್ತಾವಲ್ಲ ಮೂರ್ತಿಗಳ ಮೇಲಾದರೂ ಒಯ್ರಿ, ಶಿವಲಿಂಗದ ಮೇಲೆ ಆದರೂ ಒಯ್ರಿ, ಒಟ್ಟಿನಲ್ಲಿ ಯಾರ ಮೇಲೆ, ಬೇರೆಯವ್ರ ಮೇಲಾದರೂ ಒಯ್ರಿ. ಕೆಲವರು ರಾಜಕೀಯ ವ್ಯಕ್ತಿಗಳು, ಸಿನಿಮಾ ಆ್ಯಕ್ಟ್ರುಗಳು ರಾಜಕೀಯ ವ್ಯಕ್ತಿಗಳ ಮೇಲೆ ಮೊಸರು ಒಯ್ತಾರೆ,
ಹಾಲು ಒಯ್ತಾರೆ. ನೋಡಿದ್ರೆ ಅವರು ಬ್ಯಾನರ್ಗಳು ಕಟ್ಬಿಟ್ಟು, ಬ್ಯಾನರ್ಗಳು ವಿಗ್ರಹಗಳು ಕಟ್ಬಿಟ್ಟು ಅಭಿಷೇಕ ಮಾಡ್ತಾರೆ. ಹೂವಿನ ಅಭಿಷೇಕ, ಮೊಸರು, ಹಾಲು ಇದೆಲ್ಲ ಒಯ್ತಾರೆ ಸಿನಿಮಾ ಆಕ್ಟ್ರುಗಳು ಬ್ಯಾನರ್ಗಳಿಗೆ, ಕಟೌಟುಗಳಿಗೆ. ನೋಡಿದ್ರಲ್ಲ. ಆಮೇಲೆ ಜೈನರು, ಬಾಹುಬಲಿ, ಧರ್ಮಸ್ಥಳ, ಶ್ರಾವಣ ಬೆಳಗೊಳ ಅಲ್ಲೆಲ್ಲ ಜೈನರು ಬಾಹುಬಲಿಗೆ ಮಹಾಮಸ್ತಾಭಿಷೇಕ ಅಂತ ಮಾಡ್ತಾರೆ. ಕೆಲವು ಕಡೆ ಕುಂಭಮೇಳಗಳೆಲ್ಲ ನಡೀತವೆ. ಇಲ್ಲೆಲ್ಲ ತುಂಬ ತುಪ್ಪ, ಮೊಸರು ಎಲ್ಲ ಟನ್ಗಟ್ಟಲೆ ಖರ್ಚು ಮಾಡ್ತಾರೆ. ಏನು ಮಾಡ್ತಾರೆ ಅಲ್ವಾ? ವಿಗ್ರಹಗಳಿಗೆ, ಕಟೌಟ್ಗಳಿಗೆ ಒಯ್ತಾರೆ ಅಲ್ವಾ? ಒಯ್ಯಲೇ, ಬೇಡ ಅಂದವ್ರು ಯಾರು? ಅದಕ್ಕೊಂದು ಲಿಮಿಟ್ ಇರುತ್ತೆ. ನಾವಂತ ಬಡಪಾಯಿ ಸಾಧುಗಳಿಗೆ ಏನೋ ಕೊಟ್ಟರೆ ತಿಳ್ಕೊಳ್ತೀವಿ. ಎಲ್ಲ ದೇವತೆಗಳು ಸಾಧುಗಳಲ್ಲಿ ಇರ್ತಾರೆ ಅಲ್ವಾ? ಎಲ್ಲ ನದಿ ಸಾಗರಗಳು, ಪುಣ್ಯ ತೀರ್ಥ ಕ್ಷೇತ್ರಗಳು ಸಾಧುಗಳ ಪಾದದಲ್ಲಿರ್ತವೆ ಅಲ್ವಾ? ಇದು ಎಲ್ಲರಿಗೂ ಗೊತ್ತು. ಆದರೆ ಸಾಧುಗಳಿಗೆ ಯಾರು ₹1 ಕೊಡಲ್ಲ. ಹೀಗೆಲ್ಲ ಮಾಡ್ತಾರೆ. ಇರಲಿ, ಪರಮಶಿವನಿಗೆ ಏನಿಷ್ಟ? ಅಭಿಷೇಕ ಪ್ರಿಯ. ಹಾಗಾದರೆ ಶ್ರೀಮನ್ ನಾರಾಯಣರಿಗೆ ಏನಿಷ್ಟ? ಅಲಂಕಾರ ಪ್ರಿಯ. ಅಲಂಕಾರ ಅಂದರೆ ಕೆಲವು ಹೆಣ್ಣು ಮಕ್ಕಳು ನೋಡಿದ್ರಲ್ಲ, ಗಂಡು ಮಕ್ಕಳು ನೋಡಿದ್ರಲ್ಲ, ಕನ್ನಡ ಮದುವೆ ನಿಂತ್ಕೊಬಿಟ್ರೆ ಗಂಟೆಗಟ್ಟಲೆ ನಿಂತ್ಕೊಂಡು ಅವ್ರ ಅಪ್ಪ ಮಾತ್ರ ಬಯಸ್ಕೊಳ್ತಾರೆ. ಸ್ಕೂಲು ಕೂಡ ಲೇಟಾಗಿ ಹೋಗ್ತಾರೆ. ಅದಕ್ಕೆ ಸ್ಕೂಲಲ್ಲಿ ಟೀಚರ್ಗಳು ಒಂದು ಕಡ್ಡಾಯ ಮಾಡಿಬಿಟ್ಟಿದ್ದಾರೆ, ಏನು ಸಿಂಗಾರ ಮಾಡ್ಕೊಂಡು ಬರಬಾರ್ದು, ಬರೀ ಯೂನಿಫಾರ್ಮಲ್ಲಿ ಬರಬೇಕು ಅಂತ. ಬಳೆ ಕೂಡ ಹಾಕ್ಕೊಂಡು ಬರಬಾರ್ದು, ಯಾವುದೇ ಕಿವಿಗೆ ಓಲೆ ಹಾಕ್ಕೊಂಡು ಬರಬಾರ್ದು, ಕಾಲಿಗೆ ಕಾಲ್ಚಲ್ಲಿ ಹಾಕ್ಕೊಂಡು ಬರಬಾರ್ದು ಅಂತ ಸ್ಕೂಲಲ್ಲಿ ಆರ್ಡರ್ ಸ್ಟ್ರಿಕ್ಟ್. ಇಲ್ಲಾಂದಿದ್ರೆ ಇವರು ಏನೆಲ್ಲ ಶಿಕಾರ ಮಾಡ್ಕೊಂಡು ಹೋಗ್ತಿದ್ರೆ ಗೊತ್ತಿಲ್ಲ. ಯೂನಿಫಾರ್ಮ್ ಏನೂ ಇಲ್ಲ ಅಂತಿದ್ರೆ ಅಲ್ವಾ? ಹಾಗೆ ಶ್ರೀಮನ್ನಾರಾಯಣನು ಯಾಕೆ ಅಲಂಕಾರ ಪ್ರಿಯ ಅಂದರೆ, ಆತನಿಗೆ ಅನಂತ ಪದ್ಮಾವತಿ ಮಾತೆ ಇದ್ದಾಳೆ, ಅನಂತ ಲಕ್ಷ್ಮಿ ಇದ್ದಾಳೆ, ಅಷ್ಟೈಶ್ವರ್ಯ ಲಕ್ಷ್ಮಿ. ಅಯ್ಯಮ್ಮ ಬಂಗಾರ, ದುಡ್ಡು, ಒಡವೆ, ವಜ್ರ ವೈಡೂರ್ಯಗಳು, ಮುತ್ತುರತ್ನಗಳು, ಆಸ್ತಿ ಪಾಸ್ತಿ, ದವಸ ಧಾನ್ಯಗಳು, ಎಲ್ಲ ಅಧಿಕಾರ, ಎಲ್ಲವೂ ಧೈರ್ಯ, ಸಾಹಸ, ಸಂತಾನ ಎಲ್ಲರೂ ಅಯ್ಯಮ್ಮನ ಆರಾಧಿಸ್ತಾರೆ. ನಮ್ಮಂಥ ಋಷಿಮುನಿಗಳು ಕೂಡ ಅಯ್ಯಮ್ಮನ ಆರಾಧಿಸ್ತಾರೆ. ಎಲ್ಲರಿಗೂ ಅಯ್ಯಮ್ಮ ರಾಣಿ ಮಹಾಲಕ್ಷ್ಮಿ ಅಲ್ವಾ? ಅಯ್ಯಮ್ಮನ ಹತ್ರ ಐಶ್ವರ್ಯ ಇರುತ್ತೆ ಅಲ್ವಾ? ಇಲ್ಲೆಲ್ಲ ಬೇಕಾದಷ್ಟು ಶೃಂಗಾರ ಡೆಕೋರೇಟ್ ಮಾಡ್ಕೊಳ್ತಾಳೆ. ಇಲ್ಲ ಗಂಡ ಆದಮೇಲೆ ಶ್ರೀಮನ್ನಾರಾಯಣ ಒಳ್ಳೆ ಬೂದಿ ಬಳಕ ಶಿವ ಸ್ಮಶಾನದಲ್ಲಿ ಇರ್ತಾರೆ. ಬೂದಿ ಬಳಕ ಅಲ್ವಾ? ಶಿವ ಏನೂ ಇರೋಲ್ಲ ಶಿವನ ಹತ್ರ ಅಲ್ವಾ? ಯಾವುದೋ ಒಂದೊಂದು ಕಡೆ ಒಂದೊಂದು ಟೈಮ್ ಆತನ ಮದುವೆ ಮಾಡ್ಕೊಳ್ಳೋಕೆ ಮಾತ್ರ ಅವ್ರ ಅತ್ತೆ ಭಾವ ಕೊಟ್ಟಿದ್ದು ಒಡವೆ ಇತ್ತು ಅಷ್ಟೇ. ಯಾರ ಹತ್ರ? ಶಿವನ ಹತ್ರ. ಮೋಸ್ಟ್ಲಿ ಅಷ್ಟು ಬಿಟ್ಟರೆ ಆಮೇಲೆ ಇಲ್ಲ. ಅದು ಮದುವೆ ಮಾಡ್ಕೊಳ್ಳೋಕೆ ಸುಮ್ಮನೆ ಹಾಕ್ಕೊಂಡಿರ್ತಾರೆ. ಇಲ್ಲ ಯಾವಾಗಾದರೂ ಅವತಾರ ತಳೆದ್ರೆ, ಭೂಮಿ ಮೇಲೆ ಅವತಾರ ತಳೆದ್ರೆ ಆ ಟೈಮಲ್ಲಿ ಆತ ಶಿವ ಸ್ವಲ್ಪ ಒಡವೆ ವೈಡೂರ್ಯ ಅಲಂಕಾರ ಮಾಡ್ಕೊಳ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಎನಿ ಟೈಮ್ ಏನೋ ಒಂದು ಒಡವೆ ಇರೋಲ್ಲ, ಬರೀ ರುದ್ರಾಕ್ಷಿ ಇರುತ್ತೆ, ಬೂದಿ ಬಳಕ ಅಲ್ವಾ? ಆದರೆ ಪಾರ್ವತಿ ತಪಸ್ವಿಲಿ, ಎಲ್ಲೋ ಸಾಧು ಪ್ರಾಣಿ ಅಯ್ಯಮ್ಮ. ಆ ಯಮಲಿಗೆ ಏನೂ ಬೇಕಾಗಿಲ್ಲ. ಒಂದು ಸಾರಿ ಆ ಯಮಲಿಗೆ ಕೈಗೆ ಬಂದಿತ್ತು, ತಕ್ಕ ಬಾಯಿಗೆ ಬರಲಿಲ್ಲ ಯಮಲಿಗೆ, ಪಾರ್ವತಿಗೆ. ಅದೇ ಶ್ರೀಲಂಕಾ ಗೊತ್ತಲ್ಲ, ಶ್ರೀಲಂಕಾ ವಿಶ್ವಕರ್ಮ ದೇವ ಒಂದು ಸುಂದರವಾದ ನಗರನ ಸೃಷ್ಟಿ ಮಾಡಿಕೊಟ್ಟ. ಅದೇ ಶ್ರೀಲಂಕಾ, ಬಂಗಾರದ ನಗರ. ಲಾಸ್ಟಿಗೆ ರಾವಣ ಬಂದು ಅದೆಲ್ಲ ವರ ಕೇಳಿ ಪಡ್ಕೊಬಿಟ್ಟ. ಅಂಥ ಪರಿಸ್ಥಿತಿ ಆಗಿಬಿಟ್ರಿ, ಹೋಯ್ತು. ಹಾಗೆ ಶಿವ ಭಕ್ತರು ಒಲ್ದು ಬಿಡ್ತಾನೆ. ರಾವಣ ಒಳ್ಳೆ ಭಕ್ತ ಶಿವನಿಗೆ ಅಲ್ವಾ? ಹಾಗೆ ಸಾಕಷ್ಟು ಭಕ್ತರಿದ್ದಾರೆ. ಈಗ ಗೊತ್ತಾಯ್ತಾ? ಅಲಂಕಾರ ಪ್ರಿಯ ಶ್ರೀಮನ್ನಾರಾಯಣ. ಆತನಿಗೆ ಹೂಗಳಿಂದ, ಒಡವೆ ವಜ್ರ ವೈಡೂರ್ಯಗಳಿಂದ ಶ್ರೀಮನ್ನಾರಾಯಣಿಗೆ ಅಲಂಕಾರ ಮಾಡಬೇಕು. ಶ್ರೀಕೃಷ್ಣ ಭಗವಾನ ಗೊತ್ತಲ್ಲ ಶ್ರೀಕೃಷ್ಣ ಭಗವಾನ ಸ್ಟೋರಿ. ಹೆಣ್ಮಕ್ಳೆಲ್ಲ ಆತಲ್ಲಿ ಇಷ್ಟಪಡ್ತಾರೆ, ಭಕ್ತರು. ಶ್ರೀಕೃಷ್ಣ ಭಗವಾನ್ ಎಷ್ಟು ಜನ ಭಕ್ತರಿದ್ದಾರೆ. ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ, ಎಲ್ಲರೂ ಇದ್ದಾರೆ, ಗುರುಗಳು ಇದ್ದಾರೆ, ಲಭತರು ಕೂಡ ಭಕ್ತರು. ಅದಕ್ಕೆ ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯ, ಶಿವನು ಅಭಿಷೇಕ ಪ್ರಿಯ. ಆದಷ್ಟು ನೀವು ಶಿವನ ದೇವಸ್ಥಾನಕ್ಕೆ ಹೋದರೆ ಏನಾದರೂ ಹಾಲು ಎಳೆನೀರು ತಗೊಂಡೋಗಿ. ಶ್ರೀಮನ್ನಾರಾಯಣನ ಅಥವಾ ಶ್ರೀಕೃಷ್ಣ ಭಗವಾನ್ ಅಥವಾ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನಕ್ಕೆ ಹೋದರೆ ಏನಾದರೂ ಹೂವು, ಹೆಚ್ಚಾಗಿ ಹೂವುಗಳು ತಗೊಂಡೋಗಿ. ನಿಮಗೆ ಒಳ್ಳೆಯದಾಗಲಿ. ಓಕೆ, ಇದು ಟಿಪ್ಸ್ ಹೇಳ್ಕೊಟ್ಟಿದ್ದೀರಿ. ನೀವು ಚಿಕ್ಕದಾಗಿ ಟೈಮ್ ಪಾಸ್ಗೆ ತಿಳ್ಕೊಳ್ಳಿ. ಒಳ್ಳೆಯದೆಲ್ಲ ಹೇಳ್ಕೊಟ್ಟಿದ್ದು. ಓಕೆ, ಎಲ್ಲರೂ ಒಳ್ಳೆಯದಾಗಲಿ. ಶಿವಭಕ್ತರು ಇರ್ಬೋದು, ಯಾರು ಭಕ್ತರೇ ಇರ್ಬೋದು. ಬ್ರಹ್ಮಾಜಿ ಭಕ್ತರು ಇರ್ತಾರೆ, ಬ್ರಹ್ಮಾಜಿ ಭಕ್ತರು. ಅವ್ರಿಗೆ ಪುಸ್ತಕಗಳು ಇಲ್ಲದ ಬರ್ತದೆ ಇಷ್ಟ. ಯಾಕಂದರೆ ಅವ್ರು ಯಾವಾಗೂ ಇದ್ದೆ. ಇಲ್ಲ ಸಚಂದ್ರಾದಿ ಭಕ್ತರು ಇರ್ತಾರೆ, ಸಚಂದ್ರಾದಿ ಇಂದ್ರಾದಿ ದೇವತೆಗಳು. ಅವ್ರಿಗೆ ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು ಲೈಫು ಗೊತ್ತಲ್ಲ.
ಯಾರು ಸಚಿಂದ್ರ ಆದಿ ದೇವತೆಗಳು. ಅವರು ಲೈಫ್ ಎಂಜಾಯ್ ಮಾಡೋದವ್ರು, ಮೋಜ ಮಸ್ತಿ. ಗೊತ್ತಾಯ್ತಲ್ಲ. ಇಲ್ಲ ರಾಕ್ಷಸರು ದಾಯ್ತಿರಿರ್ತಾರೆ, ಅವ್ರು ಯಾವಾಗ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಕಾಟ ಕೊಡೋದು ಅಲ್ವಾ. ಭೂತಗಳು ಇರ್ತವೆ, ಪಂಚಭೂತಗಳು, ಇವು ಯಾವಾಗೂ ಕಾಮಿಡಿ ಮಾಡೋದು, ಇವ್ರ ಕೆಲಸಗಳು. ಹಾಗೆ ಒಬ್ಬೊಬ್ರುಗಳೆಲ್ಲ ಅಭಿರುಚಿ ಎಲ್ಲ ಮಾಡ್ತೀರ ಬಿಡ್ರಿ ಅಲ್ವಾ. ಬಡವ್ರ ಕತೆ, ಶ್ರೀಮಂತರ ಕತೆ, ಒಬ್ಬೊಬ್ರದ್ದು ಒಲ್ಲೊಲ್ಲ ಕತೆ. ಹೋಗಿ ಅವರೇ, ಟೈಮ್ ಆಯಿತು. ಒಳ್ಳೆಯದಾಗಲಿ ನಿಮಗೆ ಲವ್ದವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟ ಆದರೆ ಇವಲ್ದ ಸರಳ ವಿಚಾರ ತಿಳಿಸಿದ್ರೆ, ಇಷ್ಟ ಆದರೆ ಇದೆಲ್ಲ ಲೈಕ್ ಮಾಡಿ. ಇಲ್ಲ ಏನಾದರೂ ಹೆಚ್ಚಾಗಲಿ ತಿಳುವಳಿಕೆ ಇದ್ದರೆ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಬರೀ, ಇಲ್ಲ ಬೇಕಾಗಿ ಹೇಳಿ. ಹಾಗೆ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಯ್ತಾ. ಇಲ್ಲ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಬರೆಯೋದಿದ್ರೆ ಬರೀರಿ, ನಾನು ಬರ್ಕೊಡ್ತೀನಿ ಕೇಳಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.